ಬಿಹಾರದ ಸುಂದರ ಬೆಟ್ಟಗಳ ಸಾಲಿನಲ್ಲಿ ಪ್ರಶಾಂತವಾದ ಸಂಜೆಯ ಸಮಯದಲ್ಲಿ ಭಗವಾನ್ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಜ್ಞಾನದ ಚರ್ಚೆಯಲ್ಲಿ ತೊಡಗಿದ್ದರು. ಸುತ್ತಲಿನ ಪ್ರಕೃತಿಯನ್ನು ಗಮನಿಸುತ್ತಿದ್ದ ಒಬ್ಬ ಶಿಷ್ಯನ ಮನಸ್ಸಿನಲ್ಲಿ ಒಂದು ಕುತೂಹಲ ಮೂಡಿತು. ಅವನು ಆ ಬೃಹತ್ ಬೆಟ್ಟದತ್ತ ಕೈ ತೋರಿಸಿ ಕೇಳಿದನು, ಗುರುದೇವ, ಈ ಬೆಟ್ಟವು ಎಷ್ಟು ಗಟ್ಟಿಯಾಗಿದೆ ಮತ್ತು ಬಲಿಷ್ಠವಾಗಿದೆ ಅಲ್ಲವೇ? ಈ ಜಗತ್ತಿನಲ್ಲಿ ಈ ಬೆಟ್ಟಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಬೇರೆ ಯಾವುದಾದರೂ ಇರಲು ಸಾಧ್ಯವೇ? ಬುದ್ಧರು ಕಿರುನಗೆಯೊಂದಿಗೆ ಅವನತ್ತ ನೋಡಿ ಮೌನವಾಗಿ ಉತ್ತರಿಸಲು ಸಿದ್ಧರಾದರು. ಬುದ್ಧರು ಹೇಳಿದರು, ಶಿಷ್ಯನೇ, ನೋಟಕ್ಕೆ ಬೆಟ್ಟ ಬಲಿಷ್ಠವಾಗಿ ಕಂಡರೂ ಕಬ್ಬಿಣವು ಅದಕ್ಕಿಂತ ಶಕ್ತಿಯುತವಾದುದು. ಏಕೆಂದರೆ ಬಲಿಷ್ಠವಾದ ಕಲ್ಲನ್ನು ಕಬ್ಬಿಣದ ಕೊಡಲಿ ಅಥವಾ ಸುತ್ತಿಗೆ ಚೂರು ಚೂರು ಮಾಡಬಲ್ಲದು. ಶಿಷ್ಯ ಆಶ್ಚರ್ಯದಿಂದ ಕೇಳಿದ, ಹಾಗಾದರೆ ಕಬ್ಬಿಣವೇ ಅಂತಿಮವೇ? ಬುದ್ಧರು ಮುಂದುವರಿದು, ಅಲ್ಲ, ಕಬ್ಬಿಣಕ್ಕಿಂತಲೂ ಶಕ್ತಿಯುತವಾದುದು ಅಗ್ನಿ. ಎಂತಹ ಕಠಿಣವಾದ ಕಬ್ಬಿಣವನ್ನಾದರೂ ಅಗ್ನಿಯು ತನ್ನ ತಾಪದಿಂದ ಕರಗಿಸಿ ನೀರಾಗಿಸಿಬಿಡುತ್ತದೆ. ಅಗ್ನಿಯ ಶಕ್ತಿಯ ಮುಂದೆ ಕಬ್ಬಿಣವು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ ಎಂದರು. ಶಿಷ್ಯನ ಜ್ಞಾನದಾಹ ಇನ್ನೂ ಹೆಚ್ಚಾಯಿತು. ಅಗ್ನಿಯನ್ನು ಸೋಲಿಸುವ ಶಕ್ತಿ ಯಾವುದಕ್ಕಿದೆ ಪ್ರಭು ಎಂದು ಕೇಳಿದನು. ಬುದ್ಧರು ಉತ್ತರಿಸಿದರು, ನೀರು. ಅಗ್ನಿಯು ಎಷ್ಟೇ ಭಯಾನಕವಾಗಿದ್ದರೂ ನೀರು ಅದನ್ನು ತಣ್ಣಗಾಗಿಸಿ ನಾಶಪಡಿಸುತ್ತದೆ. ಆದರೆ ಈ ನೀರಿಗಿಂತಲೂ ಬಲಶಾಲಿಯಾದದ್ದು ಗಾಳಿ. ಬೀಸುವ ಗಾಳಿಯು ಸಮುದ್ರದ ಅಲೆಗಳನ್ನು ಎಬ್ಬಿಸಬಲ್ಲದು, ಹರಿಯುವ ನೀರಿನ ದಿಕ್ಕನ್ನು ಬದಲಿಸಬಲ್ಲದು ಮತ್ತು ಮೋಡಗಳನ್ನು ದಿಕ್ಕಾಪಾಲು ಮಾಡಬಲ್ಲದು. ಪ್ರಕೃತಿಯಲ್ಲಿ ಗಾಳಿಯ ವೇಗಕ್ಕೆ ತಡೆಯೊಡ್ಡುವುದು ಅಸಾಧ್ಯವೆನಿಸುತ್ತದೆ ಎಂದು ವಿವರಿಸಿದರು. ಕೊನೆಯದಾಗಿ ಶಿಷ್ಯನು ಕೇಳಿದ, ಗಾಳಿಗಿಂತಲೂ ಶ್ರೇಷ್ಠವಾದದ್ದು ಯಾವುದಾದರೂ ಇದೆಯೇ? ಆಗ ಬುದ್ಧರು ಗಂಭೀರವಾಗಿ ಹೇಳಿದರು, ಅದುವೇ ಮಾನವನ ದೃಢ ಸಂಕಲ್ಪ. ಗಾಳಿಯು ಭೌತಿಕ ವಸ್ತುಗಳನ್ನು ಅಲುಗಿಸಬಹುದು, ಆದರೆ ಮನುಷ್ಯನ ಮನೋಬಲ ಮತ್ತು ದೃಢ ಸಂಕಲ್ಪವನ್ನು ಯಾವುದೂ ಅಲುಗಿಸಲಾರದು. ಸಂಕಲ್ಪ ಶಕ್ತಿಯಿಂದ ಮನುಷ್ಯನು ನೀರಿನ ಮೇಲೆ ನಡೆಯಬಲ್ಲ, ಆಕಾಶದಲ್ಲಿ ಹಾರಬಲ್ಲ ಮತ್ತು ಅಸಾಧ್ಯವಾದ ಗುರಿಗಳನ್ನು ಮುಟ್ಟಬಲ್ಲ. ಈ ಸಂಕಲ್ಪವೇ ಮನುಷ್ಯನನ್ನು ದೈವತ್ವಕ್ಕೆ ಏರಿಸುವ ಏಣಿ. ಜ್ಞಾನೋದಯವಾದ ಶಿಷ್ಯನು ಭಕ್ತಿಯಿಂದ ಬುದ್ಧನಿಗೆ ನಮಸ್ಕರಿಸಿದನು.